ಗಣೇಶಾಯ ನಮಃ. ಆದಿತ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಚ್ಚ ರಾಹುವೇ ಕೇತುವೇ ನಮಃ. ನಮ್ದು ಯಾವುದೇ ಜ್ಯೋತಿಷ್ಯದ ವಿಚಾರ ಮಾತಾಡೋಕ್ಕೆ ಬಂದಾಗ ಅಗ್ರ ಪೂಜೆ ಸ್ವೀಕರಿಸುವಂಥ ಗಣಪತಿಗೂ ಮತ್ತು ಜ್ಯೋತಿಷಕ್ಕೆ ಮೂಲಭೂತ ಅಂತ ನವಗ್ರಹಗಳಿಗೂ ಪ್ರಾರ್ಥನೆ ಸಲ್ಲಿಸೋದು ಮುಖ್ಯ. ಮೇಲಿಂದ ನವಗ್ರಹಗಳಿಂದಲೇ ಜ್ಯೋತಿಷ್ಯದಿಂದಲೇ ಆಗು ಹೋಗುಗಳು ಹೇಳಬೇಕಂದ್ರೆ ನವಗ್ರಹಗಳೇ. ಆ ರೀತಿ ವಿಚಾರದಲ್ಲಿ ನಾವು ಸುಮಾರು ಭಾಳ ವರ್ಷಗಳಿಂದ ಜ್ಯೋತಿಷ್ಯನ ಕಲಿಸ್ಕೊಂಡು ಸಂಸ್ಥೆಗಳು ಅಭಿವೃದ್ಧಿ ಮಾಡಿಸ್ಕೊಂಡು ಜನರಿಗೆ ಸಮಾಜದಲ್ಲಿ ಜ್ಯೋತಿಷ್ಯದ ಸೇವೆ ನಡೆಸ್ಕೊಂಡು ಬಂದಿದ್ದೀವಿ. ಆದರೆ ಈಗಿನ ವಿಚಾರದಲ್ಲಿ ನಮ್ಮ ಸಂಸ್ಕೃತ ವಿಶ್ವವಿದ್ಯಾಲಯ ಮತ್ತು ನಮ್ಮ ಒಕ್ಕೂಟದ ಪರವಾಗಿ ಪ್ರಾರಂಭ ಮಾಡ್ತಾ ಇರುವಂಥ ವಿಚಾರ ಈ ಸಂಕ್ಷಿಪ್ತ ಪಂಚಾಂಗ ಪರಿಚಯ, ನವಗ್ರಹಗಳ ಪರಿಚಯ, ವಾಸ್ತುವಿಜ್ಞಾನದ ಸಂಕ್ಷಿಪ್ತ ಪರಿಚಯ, ಅಲ್ಪಾವಧಿ ಕೋರ್ಸ್ಗಳಲ್ಲಿ ಪ್ರಾರಂಭ ಮಾಡಿರೋ ವಿಚಾರ ಒಂದು ಬಹಳ ಅನುಕೂಲಕರವಾದ ಕೋರ್ಸ್ ಅಂತಲೇ ಹೇಳ್ಬೋದು. ನಮ್ಮಲ್ಲಿ ಇಂಥವೆಲ್ಲ ಪ್ರಾರಂಭ ಮಾಡಿದಾಗ ಇದ್ರ ಬಗ್ಗೆ ಪ್ರಾರಂಭದಿಂದ ಚೆನ್ನಾಗಿ ಕಲಿತ್ಕೊಂಡು ತಳವೂರಿ ಜ್ಯೋತಿಷ್ಯದಲ್ಲಿ ಅಭಿವೃದ್ಧಿ ಹೊಂದಬೇಕು ಅನ್ನೋ ವಿಚಾರಗಳು ನಾವು ಮಾಡ್ಸಂಗಿದ್ರೂ ಅದನ್ನು ಅಭ್ಯಾಸ ಮಾಡಿಕೊಳ್ಳುವಂಥ ವಿದ್ಯಾರ್ಥಿಗಳು ಇರಲಿಲ್ಲ. ಹೆಜ್ಜೆ ಇಟ್ಟಿದ ತಕ್ಷಣ ಎಲ್ಲ ಗ್ರಹಗಳು ಪಠನೆ, ನಕ್ಷತ್ರಗಳ ಪರಿಚಯ ಅಷ್ಟಿದ್ರೆ ಸಾಕು. ತಿಥಿನೂ ಬೇಕಾಗಿಲ್ಲ, ವಾರನೂ ಬೇಕಾಗಿಲ್ಲ, ಅದ್ರ ಪಾಡೋದು ಇದ್ದೇ ಇರ್ತದೆ. ನಮ್ಗೆ ಗ್ರಹಗಳದ್ದು ರಾಶಿಗಳು ಗೋಚಾರ ತಕ್ಷಣ ಆ ಲಗ್ನಕ್ಕೆ ಏನು ಫಲ, ಈ ಲಗ್ನಕ್ಕೆ ಏನು ಫಲ ಅಂತ ವಿಚಾರ ಗೊತ್ತಾರೆ ಸಾಕು ಅಂತ ಹೊರಟೋದ್ರು. ಆದರೆ ಈಗಿರೋಂಥ ಅಲ್ಪಾವಧಿ ಕೋರ್ಸ್ಗಳ ಮೂಲಕ ನಾವು ಕಲಿತ್ರೆ ಎಷ್ಟು ಫೌಂಡೇಶನ್ ಸಿಗುತ್ತೆ. ಮತ್ತು ಇದರಿಂದ ನಾವು ಒಂದು ಸಂಕ್ಷಿಪ್ತವಾಗಿ ಜ್ಯೋತಿಷದನ್ನು ವಿಚಾರವನ್ನು ತಿಳ್ಕೊಂಡು ಹೇಳೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ವಿಚಾರದಲ್ಲಿ ಈಗ ನಿಮಗೆಲ್ಲ ಮನಸ್ಸು ಬಂದಿರಬೇಕು. ಇಲ್ಲಿ ಭಾಗವಹಿಸಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗಾಗಲಿ, ಅಭಿಮಾನಿಗಳಿಗಾಗಲಿ ಮತ್ತು ಸಂಸ್ಥೆ ನಡೆಸೋರಿಗಾಗಲಿ ಇದರಿಂದ ಮೂಲಭೂತ ಹಕ್ಕುಗಳು ಇರೋವಂಥ ವಿಚಾರ ಪ್ರಥಮದಿಂದ ಅದನ್ನು ಚೆನ್ನಾಗಿ ಮಂದಟ್ಟಾದರೆ ಮನೆ ಗಟ್ಟಿಗಿರುತ್ತೆ, ಪಾಯ ಗಟ್ಟಿಗಿರೋ ಮನೆ ಅನುಕೂಲವಾಗಿರುತ್ತೆ ಅನ್ನೋ ವಿಚಾರದಲ್ಲಿ ಅದನ್ನು ನಮ್ಮ ಡಾಕ್ಟರ್ ಪಿ ವಿನಯ್ ಅವರು ಮತ್ತು ರಾಮಕೃಷ್ಣ ಅವರು ಇದಕ್ಕೆ ಸೂಚನೆ ಕೊಟ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಸಿಲೆಬಸ್ಸು ಕೊಟ್ಟ ವಿಚಾರವಿದೆ. ಅದನ್ನೇ ನಮ್ಮ ಅಧ್ಯಕ್ಷರು ಅನಂತರಾಘವನವರು, ಗಜೇಂದ್ರ ಅವರು ವಿಚಾರದಿಂದ ಅವರು ಪ್ರಮುಖ ಸಹಯೋಗದೊಂದಿಗೆ ಈ ದಿನ ಉದ್ಘಾಟನೆ ಮಾಡಿ ಪ್ರಾರಂಭ ಮಾಡೋ ವಿಚಾರ ಆಯಿತು. ಇನ್ನು ಕೋರ್ಸ್ಗಳ ಬಗ್ಗೆ ಎಲ್ಲನೂ ಹೆಚ್ಚಾಗಿ ಹೇಳಿದ್ದಾರೆ. ಈಗ ನಾನು ಹೇಳೋದಂದರೆ ಅವೆಲ್ಲನೂ ಅವ್ರು ಹೇಳಿದ್ದಕ್ಕೋಸ್ಕರ ನಾನು ಸೆಕೆಂಡು ಶಾಸ್ತ್ರ ಕಲಿಯುವ ಈ ಅಲ್ಪಾವಧಿ ಕೋರ್ಸ್ಗಳಿಗೆ ಉಪಯೋಗ ಮಾಡ್ಕೊಳ್ಳೋ ವಿಚಾರ ನೀವೆಲ್ಲ ಮಂದಟ್ಟು ಕಾಣಬೇಕು. ಎಲ್ಲ ಪ್ರತಿಯೊಬ್ಬರು ಅವರು ಸಂಸ್ಥೆಗಳಲ್ಲಿ ನೋಂದಾಯಿಸ್ಕೊಂಡು ಆಫ್ಲೈನ್ ಮೂಲಕವಾಗಲಿ ಆನ್ಲೈನ್ ಮೂಲಕವಾಗಲಿ ಇದನ್ನು ಪೂರ್ಣ ಮಾಹಿತಿನ ಕಲಿಬೇಕು. ಅರೆ ನಾವು ಆಗಾಗಲೇ ಡಿಪ್ಲೊಮಾ ಮಾಡಿದ್ದೀವಿ ಮತ್ತು ಜ್ಯೋತಿಷ ಆಚಾರ್ಯ PhD ಏನೇನೋ ಮಾಡಿದ್ದೆ ಅನ್ಕೋಬೇಡಿ. ಅವೆಲ್ಲ ಇದ್ದರೂ ಕೂಡ ಇದೆಲ್ಲ ನಿಮಗೊಂದು 3 ತಿಂಗಳ ಕೋರ್ಸಿಂದ ಇದ್ರ ಬಗ್ಗೆ ನುಸುಳಿಕೊಂಡು ಬಂದು ಇದನ್ನು ಸೇರಿಸ್ಕೊಂಡ್ಬಿಟ್ರೆ ನಿಮ್ಮಲ್ಲಿ ಒಂದು ಪರಿಪೂರ್ಣತೆ ಜ್ಞಾನ ಸಿಗ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಪ್ರತಿಯೊಬ್ಬರು ಕೂಡ ಈ ಅಲ್ಪಾವಧಿ ಕೋರ್ಸ್ಗಳನ್ನ ಮಾಡಿರೋ ಒಂದು ಸಂಸ್ಕೃತ ವಿಶ್ವವಿದ್ಯಾಲಯ ನಮ್ಮ ಒಕ್ಕೂಟವರು ಮಾಡಿರೋ ವಿಚಾರದಿಂದ ಉಪಯೋಗಿಸ್ಕೊಂಡು ಸಮಗ್ರವಾದ ರಾಶಿ ನಕ್ಷತ್ರಗಳ ಬಗ್ಗೆ ಎಲ್ಲ ಈಗ ನಮ್ಮಲ್ಲಿ ಕಲ್ತಿರೋರು ಜ್ಯೋತಿಷಿಗಳು ಅಭಿಮಾನಿಗಳಿಗೆ ಕೇಳೋಣ. ಫಸ್ಟ್ ಇಯರಲ್ಲಿ ನಾವೆಲ್ಲ ನಕ್ಷತ್ರಗಳು ಕೊಟ್ಟಿರ್ತೀವಿ, ಅದರೊಳಗೆ ಎಷ್ಟೋ ಇದೆ, ಚರ, ಸ್ಥಿರ, ಧ್ರುವ, ಊರ್ಧ್ವಮುಖ, ಅಧೋಮುಖ ನಕ್ಷತ್ರಗಳಂತ. ಅವೆಲ್ಲ ಹೆಸರು ಕೇಳಿರ್ತಾರೆ, ಯಾವುದಕ್ಕೆ ಏನೇನು ಉಪಯೋಗಿಸ್ಬೇಕಂತಲೇ ಗೊತ್ತಿಲ್ಲ. ಕೆಲವ್ರ ಅಭ್ಯಾಸದಲ್ಲಿ ಚರ ನಕ್ಷತ್ರ ವ್ಯಾಪಾರಕ್ಕೆ, ಸ್ಥಿರ ನಕ್ಷತ್ರ ಗೃಹೋಪೇಶಕ್ಕೆ, ಚರ ನಕ್ಷತ್ರ ಗೃಹ ಪ್ರಾರಂಭಕ್ಕೆ, ಇಷ್ಟಾರು ಕೆಲವ್ರು ಗೊತ್ತಿರಬೇಕು. ಇನ್ನು ಕೆಲವರೆಲ್ಲ ಏನೋ ವಿಚಾರ. ಅಧೋಮುಖ ನಕ್ಷತ್ರ ಅಂದರೆ ಬೋರ್ವೆಲ್ಗೆ ಹೋಗುತ್ತೆ, ಊರ್ಧ್ವಮುಖ ಅಂದರೆ ಇದನ್ನು ಮಹಡಿ ಮನೆ ಕಟ್ಟೋಂಥ ವಿಚಾರಕ್ಕೆ, ಧ್ವಜಸ್ತಂಭ ನಿಲ್ಲಿಸೋವಂಥ ವಿಚಾರಕ್ಕೆ ಉಪಯೋಗಿಸಿದರೆ ಅದಕ್ಕೆ ತಕ್ಕಂತೆ ಭದ್ರವಾಗಿರೋವಂಥ ಕಾರ್ಯಕ್ರಮ ಮಾಡ್ದಂಗೆ ಆಗುತ್ತೆ. ಅಂಥವೆಲ್ಲ ಪರಿಚಯ ಇದ್ದರೆ ತಾನೇ ನಾವು ಒಂದು ಮುಹೂರ್ತ ಕೊಡಬೇಕಂದ್ರೆ. ಒಂದು ನಕ್ಷತ್ರ ನೀನೇನು ಕೆಲಸ ಮಾಡ್ತೀಯಪ್ಪ, ಮನೆ ಕಟ್ಟೋದು, ನೀವು ಬಾವಿ ಆಗಿಸ್ತೀರ, ಬೋರ್ವೆಲ್ ಹಾಕ್ತೀರ, ನೀವು ಧ್ವಜಸ್ತಂಭ ನಿಲ್ಲಿಸ್ತೀರ, ಅದ್ರ ತಕ್ಕಂತೆ ನಕ್ಷತ್ರ ವಾರ ಸೇರಿಸಿ ಯಾವುದಕ್ಕೂ ಸೋಮ ಬುಧ ಗುರು ಶುಕ್ರವಾರಗಳು ಸೇರಿಸಿ ಕೊಟ್ಕೊಂಡು ಹೋಗುವಂಥ ವಿಚಾರ ಆಗುತ್ತೆ. ಅದೆಲ್ಲ ಪಂಚಾಂಗದಲ್ಲಿ ಆಗುತ್ತೆ. ವಾರ ತಿಥಿ ನಕ್ಷತ್ರ ಯೋಗ ಕರ್ಣ ಅಂತಾಗ ಪಂಚಾಂಗದಿಂದ ಎಷ್ಟು ಮಹತ್ವ. ಈಗ ಬರೋ ಉಗಾದಿ ಭಾನುವಾರ ಇದೆ,
ಅದು ಚೈತ್ರ ಶುಕ್ಲ ಪಾಡ್ಯಮಿಗೆ ಶುರು ಆದರೆ ಮತ್ತೆ ಫಾಲ್ಗುಣ ಬೋಳ ಅಮಾವಾಸ್ಯೆಗೆ 1 ವರ್ಷ ಆಗುತ್ತೆ. 1 ವರ್ಷ ವಿಚಾರದಲ್ಲಿ ಎಷ್ಟೆಷ್ಟು ಶುಭ ಕಾರ್ಯಗಳು ಮಾಡ್ಬೋದು, ಎಷ್ಟು ಅನುಕೂಲತೆಗಳು ಪಡಿಬೋದು, ಎಷ್ಟು ಮುಹೂರ್ತಗಳಿದೆ, ಗೋಚಾರ ಫಲದಿಂದ ಉಂಟಾಗುವ ಆಗುಹೋಗುಗಳು, ಕಷ್ಟ ನಷ್ಟಗಳು, ಯಾವ್ಯಾವ ರಾಶಿಗಳಿಗೆ ಏನು ತೊಂದರೆ ಆಗುತ್ತೆ, ಯಾವ ರಾಶಿಗಳಿಗೆ ಗುರುಬಲ ಶನಿಬಲ ಇದ್ದು ಒಳ್ಳೆ ಫಲಗಳು ನಡೀತದೆ ಅದನ್ನು ಹೇಳೋದಕ್ಕೆ ನಮ್ಗೆ ಆಧಾರ ಏನು? ಪಂಚಾಂಗ. ಆ ಪಂಚಾಂಗ ಮುಖಾಂತರ ತಗೋಬೇಕಾಗುತ್ತೆ. ಪಂಚಾಂಗ ಶುದ್ಧಿ ಅಂತೀವಿ. ಯಾವಾಗಲೂ ವಾರ ತಿಥಿ ನಕ್ಷತ್ರ ಯೋಗಕರಣ ಚೆನ್ನಾಗಿದ್ದಾಗ ಆ ಮುಹೂರ್ತಕ್ಕೆ ಪಂಚಾಂಗ ಶುದ್ಧಿ. ಅದರೊಳಗೆ ಅಮೃತ ಸಿದ್ಧಿ ಯೋಗ ಇರುತ್ತೆ, ಮೃತ್ಯು ಯೋಗ ಇರುತ್ತೆ, ದಗ್ಧ ಯೋಗ ಇರುತ್ತೆ, ಪ್ರಬಲರಿಷ್ಟ ಯೋಗ ಇರುತ್ತೆ. ಅಂಥವೆಲ್ಲ ವಿಚಾರ ಹೇಳೋದಕ್ಕೆ ಪಂಚಾಂಗದ ಅವಶ್ಯಕತೆ ಇರೋದ್ರಿಂದ ಪಂಚಾಂಗ ಪಠಣ ಅಲ್ಪಾವಧಿ ಕೋರ್ಸ್ನಲ್ಲಿ ನೀವು ಪ್ರಾರಂಭ ಕಲಿಯೋದು ಒಂದು ವಿಚಾರ ಬಂದೆ ಸರ್. ಎರಡನೇದಾಗಿ ಗ್ರಹಗಳು ತಗೊಂಡಿದ್ದೀವಿ. ಗ್ರಹಗಳಂದರೆ ಆದಿತ್ಯಾದಿ ನವಗ್ರಹಗಳು ಆಗೋಯ್ತು. ಅದ್ರಾಗ ನಾವೇನು ಸ್ಥಿರ ನಕ್ಷತ್ರ, ಇದು ಸ್ಥಿರ ಗ್ರಹಗಳಿದೆ, ಚರಗ್ರಹಗಳಿದೆ, ಆಮೇಲೆ ಸ್ತ್ರೀ ಪುರುಷ ನಪುಂಸಕ ಗ್ರಹಗಳಿದ್ದಾರೆ. ಮೇಲಿಂದ ಆ ಗ್ರಹಗಳಲ್ಲಿ ರಾಜದಿಂದ ಹಿಡಿದು ಸೇವಕ ವರ್ಗ, ಬ್ರಾಹ್ಮಣ ವರ್ಗ, ಕ್ಷತ್ರಿಯ ಸಾಹಸ ವರ್ಗ ಅಂಥ ಗ್ರಹಗಳು, ವ್ಯಾಪಾರ ಗ್ರಹ, ವಿವೇಕ ಜ್ಞಾನ ಕೊಡೋ ಗ್ರಹಗಳ ಪರಿಚಯ ಅದ್ಯಾಗೋ ತಗೊಳ್ತಾ ಇದ್ದೀನಿ. ಆದರೆ ಅವು ಯಾವ ಲಗ್ನದಲ್ಲಿ ಹುಟ್ಟಿದವ್ರಿಗೆ ಯಾಕೆ ಪರಿಪೂರ್ಣವಾಗಿ ಅನುಕೂಲ ಮಾಡ್ಕೊಳ್ಳೋದನ್ನು ಆ ಗ್ರಹಗಳ ವ್ಯಾಪ್ತಿ, ಅದರೊಳಗೆ ಅವರು ಇರೋವಂಥ ಮೃತ್ಯುಯೋಗ ಅಮೃತ್ಯೋಗ, ಆಮೇಲೆ ರಾಶಿಗಳಲ್ಲಿ ಇದ್ದಾಗ ಅವರು ಭಾವ ಮಧ್ಯ ಭಾವ ರಾಶಿ ಇದರಲ್ಲಿ ಕೊನೆ ಇದ್ದರೆ ಫಲ ಕೊಡೋದು ಇಲ್ಲದಂತೆಲ್ಲ ಚೆನ್ನಾಗಿರ್ಬೇಕಂದ್ರೆ ಗ್ರಹಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡಿ ನೀವು ಗ್ರಹಗಳ ಪರಿಚಯ ಇದನ್ನು ಅಲ್ಪಾವಧಿ ಕೋರ್ಸಲ್ಲಿ ತಗೊಂಡ್ರೆ ಗ್ರಹಗಳದ್ದು ಮೂಲ ನಾವು ಚೆನ್ನಾಗಿ ತಿಳ್ಕೊಂಡ್ರೆ ಇದೇನು ಕೆಲಸ ಮಾಡ್ತೀವಿ ಗ್ರಹ, ಇವನು ಯಾವ ವ್ಯಾಪಾರಕ್ಕೆ ಬುಧನ ನೋಡಿ, ನಮ್ಮ ಜ್ಯೋತಿಷ ಕಲಿಯಕ್ಕೆ ಗುರುವನ್ನು ನೋಡಿ, ಹೋಮ ಹವನ ಮಾಡೋಂಥ ವೇದ ಕಲಿಯೋದಕ್ಕೆ ಗುರುನ, ಮತ್ತು ಎಲ್ಲದಕ್ಕೂ ಮುಖ್ಯವಾಗಿ ಚಂದ್ರ ಮನಸ್ಸೋ ಜಾತ ಚಂದ್ರಮ್ಮ ಅಂದಾಗ ಚಂದ್ರ ಚೆನ್ನಾಗಿದ್ದರೆ ಎಲ್ಲ ಕಲಿತು ಅನುಕೂಲ ಮಾಡಬೇಕು. ಅದನ್ನು ಪರೋಪಕಾರ, ಅದನ್ನು ಜನರಿಗೆ ಅನುಕೂಲತೆ ಮಾಡಬೇಕು. ಕಲ್ತಿದ್ದನ್ನು ಬೇಕಂದರೆ ಚಂದ್ರನ ಚೆನ್ನಾಗಿರಬೇಕು. ಆ ರೀತಿ ವಿಚಾರಕ್ಕೆ ಗ್ರಹಗಳ ಪರಿಚಯ. ಕೊನೆಯದಾಗಿ ವಾಸ್ತು ವಿಚಾರ ಅಂತೂ ಈಗಿನವ್ರಿಗೆ ಸಿವಿಲ್ ಇಂಜಿನಿಯರ್ಗಾಗಲಿ ಕಲಿತಿರುವಂಥ ಜ್ಯೋತಿಷ್ಗಾಗಲಿ ಕಲಿತಿರೋರಿಗಾಗಲಿ ಅನುಕೂಲಕವಾದ ಮನೆ ಕಟ್ಕೊಡ್ಬೇಕಂದ್ರೆ ಮನೆ ಸಮತಟ್ಟು, ಆಯತಾಕಾರ, ಚೌಕಾಕಾರ, ಅದರ ಮಣ್ಣಿನ ಗುಣ, ಮಣ್ಣಿನ ವಿಶೇಷ, ಮತ್ತು ನಮಗೆ ಎಲ್ಲರೂ ಒಂದು ಮನೆ ಕಟ್ಟಬೇಕಂತ ಸೈಟು ನೋಡಿದ ತಕ್ಷಣ ಸ್ಥಳ ಪರಿಸರನೇ ಅನುಕೂಲವಾಗಿದೆಯಾ ಅಂತ. ಮನೋದೃಢಂತೂ ಮಾಂಡವ್ಯೋ ಶಕುನಂಚ ಬೃಹಸ್ಪತಿ ಅಂತಾರೆ. ನಮ್ಮ ಮನಸ್ಸಿಗೆ ಅನುಕೂಲವಾಗಿದೆ ಕಟ್ಟಬೇಕಂತ ಒಂದು ಮನೋದೃಢತನ ಬರಬೇಕು. ಇಲ್ಲ ಶಕುನ ಆದರೂ ಚೆನ್ನಾಗಿ ಬರಬೇಕು. ಮತ್ತು ನಮ್ಗೆ ಇರೋವಂಥ ನಮ್ಮ ಜಾತಿ ಗುಣ, ನಮ್ಮ ಅನುಕೂಲತೆಗೆ ತಕ್ಕಂಥ ವಾತಾವರಣದಲ್ಲಿ ಮನೆ ಕಟ್ಟಬೇಕು. ಅದನ್ನು ಸರಿಯಾದ ರೀತಿಯಲ್ಲಿ 8 ದಿಕ್ಕುಗಳು ಅಧಿಪತಿ, ವಿದಿಕ್ಕು ದೊಡ್ಡವು 4 ದೊಡ್ಡ ದಿಕ್ಕುಗಳಿವೆ. ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಇದ್ದರೆ ಈಶಾನ್ಯ ಆಗ್ನೇಯ ನೈಋತಿ ವಾಯುವ್ಯ, ಈ 8 ದಿಕ್ಕುಗಳ ಬಗ್ಗೆ ಬೆಳೆದ್ರೆ ಏನು, ಬೆಳೆದ ಹೋದರೆ ಏನು, ಎಷ್ಟು ಸಮ ಕಟ್ಟಬೇಕು ಮನೆ ಅನ್ನೋ ವಿಚಾರದಲ್ಲಿ ತಿಳ್ಕೊಳ್ಳೋಕ್ಕೆ ವಾಸ್ತು ಸಂಬಂಧಪಟ್ಟದ್ದು ಅಲ್ಪಾವಧಿ ಕೋರ್ಸು. ಈ ಅಲ್ಪಾವಧಿ ಕೋರ್ಸು ನೀವು ಚೆನ್ನಾಗಿ ಮಂದಾಟ ಮಾಡಿದರೆ ಹೆಚ್ಚಿನ ಮುಂದಿನ ಆಧುನಿಕ ಕೋರ್ಸ್ಗೆ ಅಭಿವೃದ್ಧಿಗೆಲ್ಲ ಅನುಕೂಲ ಆಗುತ್ತೆ. ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ವಂದನೆಗಳು. ಜಯ.